ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳ ಸ್ಟ್ಯಾಂಡು, ನನ್ನ ಮಗಳು ಮೊಬೈಲ್ ಹಿಡ್ಕೊಂಡಿದ್ದಾಳೆ, ವಿಡಿಯೋ ಮಾಡ್ತಾ ಇದ್ದಾಳೆ. ಇವತ್ತು ಹೇಳ್ಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ಇಂಡಿಪೆಂಡೆನ್ಸ್ ಡೇ ಒಂದು ಕ್ರಾಫ್ಟ್ ಕೊಟ್ಟಿದ್ದಾರೆ. ನೀಟಾಗಿ ನಿಮ್ಮ ಓನ್ ಡಿಸೈನಲ್ಲಿ ಕ್ರಾಫ್ಟ್ ಮಾಡ್ಕೊಂಬನ್ನಿ ಅಂದ್ಬಿಟ್ಟು ನೋಡಿ. ಒಂದು ವೈಟ್ ಶೀಟ್ ತೊಗೊಂಡಿದ್ದೀನಿ. ನಾನು ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಲ್ಲ. ಒಂದು ಕ್ರಾಫ್ಟ್ ಮಾಡಬೇಕು ಅಂದರೆ ಒಂದು 20 ರೂಪಾಯಿಂದ 30 ರೂಪಾಯಿ ಕೊಡಿ. 30 ರೂಪಾಯಿ ಒಳಗಡೆ ಮುಗಿಸ್ಕೊಡ್ತೀನಿ. ಸುಮ್ಮನೆ ಅತಿ ದುಬಾರಿಯಾಗಿ ಡಿಸೈನ್ಸ್ಗಳು ಅದು ಇದು ಅಂದ್ಬಿಟ್ಟು ದುಬಾರಿ ಖರ್ಚು ಮಾಡ್ಕೊಡೋದು. ಮೊದಲೇ ತಿಂಗಳಾಯಿತು ಅಂದರೆ ಫೀಸ್ ಕಟ್ಟಬೇಕು, ಪ್ರತಿಯೊಂದು ಇರ್ತವೆ, ಎಲ್ಲ ನೋಡಬೇಕು. 1000 ರೂಪಾಯಿ ನಾವು ಬರೀ ಕ್ರಾಫ್ಟ್ಗೆ ಹೋಗ್ಬಿಟ್ರೆ ಪ್ರತಿ ತಿಂಗಳು ಅದು ಇದು ಬರ್ತಾ ಇರ್ತವೆ. ನಿಮಗೆ ಗೊತ್ತು, ನಾನು ಎಲ್ಲ ಏನೇ ಕ್ರಾಫ್ಟ್ ಮಾಡೋದು ಓಕೆ ಆಗುತ್ತೆ. ನಾನು ಖರ್ಚು ಮಾಡೋದು ಏನು ಜಾಸ್ತಿ ಖರ್ಚು ಮಾಡೋಕ್ಕೋಲ್ಲ. 20 ರಿಂದ 30 ರೂಪಾಯಿ ನೋಡಿ. ಒಂದು ಸಣ್ಣ ಶೀಟ್ ತಗೊಂಡಿದ್ದೀನಿ. ಇದ್ರ ಜೊತೆ ಒಂದು 2 ರೂಪಾಯಿಂದು ಕಲರ್ ಶೀಟ್ಗಳು ತಗೊಂಡಿದ್ದೀನಿ. ಟೋಟಲ್ ಎಲ್ಲ ಓವರಾಲು ಗಮ್ಮು ಸಣ್ಣ ಪುಟ್ಟ ಸೇರ್ಕೊಂಡು ಎಲ್ಲ ಗಮ್ ತಗೊಂಡ್ರು ನಾನು 5 ರೂಪಾಯಿ ಗಮ್ಮೆ ತೊಗೊಳ್ಳೋದು. 10 ರೂಪಾಯಿ 20 ರೂಪಾಯಿ ಗಮ್ ತಗೊಳಕ್ಕೆ ಹೋಗಲ್ಲ. ಸಿಂಪಲ್ಲಾಗಿ ಓವರಾಲ್ 20 ರೂಪಾಯಿ 30 ರೂಪಾಯಿ ಖರ್ಚು ಮಾಡ್ತೀನಿ. ಇದು ವೈಟ್ ಶೀಟು. ಈ ಕ್ರಾಫ್ಟು ಹೆಂಗೆ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ, ನೋಡಿ. ಈ ಥರ ಒಂದು ಚಿತ್ರ ಬರ್ಕೊಳ್ಳಿ. ನೆಕ್ಸ್ಟು ಏನು ಮಾಡಬೇಕು ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಇದು ನಾನು ಏನು ಮೆಜರ್ಮೆಂಟ್ ಏನು ತೊಗೊಂಡಿಲ್ಲ. ಜಸ್ಟ್ ಯಾವುದೋ ಒಂದು ಚಿತ್ರ ನೋಡ್ತೀರಾ, ಆ ಚಿತ್ರನ ಹಂಗೆ ಬಿಡಿಸಿ. ಅದಕ್ಕೆ ಇಂಥ ಸ್ಕೇಲ್ ಇರಬೇಕು, ಇಂಥ ಮೆಜರ್ಮೆಂಟ್ ತೊಗೊಳ್ಬೇಕು ಅಂತ ಏನಿಲ್ಲ. ನಾನು ಹಂಗೆ ನೋಡ್ಕೊಂಡು ಹಂಗೆ ಬಿಡ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ನೋಡಿ. ಇದ್ರ ನೆಕ್ಸ್ಟ್ ಸ್ಟೆಪ್ಪು, ಈ ಥರ ಪೇಪರ್ ಕಟಿಂಗ್ ಮಾಡಿಕೊಂಡು ಆ ರೆಕ್ಕೆಗಳಿಗೆ ಪುಕ್ಕ ಇರ್ತಾವಲ್ಲ, ಆ ಪುಕ್ಕ ಥರ ಮಾಡ್ಕೊಂಡು ಅಂಟಿಸ್ಕೊಂಡು ಬರ್ತೀನಿ. ನೋಡ್ಕೊಳ್ಳಿ, ಈಗ ನೆಕ್ಸ್ಟ್ ಏನು ಕಾಣುತ್ತೆ ಅನ್ನೋ ತೋರಿಸ್ತೀನಿ. ಇದು ಅದರ ನೆಕ್ಸ್ಟ್ ಸ್ಟೆಪ್ಪು ನೋಡಿ. ಈ ಹಂತಕ್ಕೆ ತಂದಿದ್ದೀನಿ. ಇದ್ರ ನೆಕ್ಸ್ಟ್ ಹೇಗಿರುತ್ತೆ ಅನ್ನೋ ತೋರಿಸ್ತೀನಿ. ಹಂಗೆ ನೋಡ್ತಾ ಇರಿ ನೋಡಿ. 3 ಸ್ಟೆಪ್ಪು ಮುಗಿದಿದೆ. ಜಸ್ಟು ಫಿನಿಶಿಂಗ್ ಟಚ್ ಕೊಟ್ಟರೆ ಮುಗೀತು. ಇಲ್ಲಿಗೆ ಇಂಡಿಪೆಂಡೆನ್ಸ್ ಡೇ ಕ್ರಾಫ್ಟ್ ಮುಗೀತು. ಏನಿಲ್ಲ, ಸಿಂಪಲ್. ಬ್ಯಾಕ್ ಸೈಡು ಈ ಥರ ಒಂದು ಬಟ್ಟೆನ ಗಮ್ಮ ಕಂಟಿಸ್ಕೊಳ್ಳಿ ಇಟ್ಕೊಳ್ಳೋಕ್ಕೆ. ಅದ್ರ ಕೊಕ್ಕೆ ಹತ್ರ ಒಂದು ಬಾವುಟ ಅಂಟಿಸಿ. ಈ ಫ್ರಂಟ್ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಸ್ವತಂತ್ರ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನೋಡಿ, ಇದು ಫ್ರಂಟ್ ಸೈಡ್ ಬಂದಿರೋದು. ನಾನು ಯಾವುದೇ ಥರ ಮೆಜರ್ಮೆಂಟ್ ತೊಗೊಳ್ಳಲ್ಲ. ಜಸ್ಟ್ ನೋಡೋದನ್ನು ಹಂಗೆ ಬರೆದು ಡ್ರಾ ಮಾಡಿ ಅದನ್ನ ಕಟ್ ಮಾಡಿ ಹಂಗೆ ಪೇಸ್ಟ್ ಮಾಡ್ತೀನಿ. ಕೆಲವರು ಮೆಜರ್ಮೆಂಟ್ ಮಾಡಿ ನೀಟಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರು ಮಾಡ್ಬೋದು, ಏನು ತೊಂದರೆ ಇಲ್ಲ. ಮೆಜರ್ಮೆಂಟ್ ಮಾಡೋದ್ರಿಂದ ನನ್ನ ಪ್ರಕಾರ ನೀಟಾಗಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಕೆಲವೊಂದು ಬಂದರೂ ಬರ್ಬೋದು, ನಿಮ್ಮ ಪ್ರಯತ್ನ. ಬಟ್ ನಮ್ಮ ಪ್ರಯತ್ನದಲ್ಲಿ ಒಂದು ಅಂದಾಜು ಮೇಲೆ ಬರೆದು ಈ ಥರ ಒಂದು ಚಿತ್ರನ ತಂದಿದ್ದೀನಿ ನಾನು, ಕ್ರಾಫ್ಟ್ನ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಏನು ಇಂಡಿಪೆಂಡೆನ್ಸ್ ಡೇ ಕ್ರಾಫ್ಟ್ ಕೊಟ್ಟಿದ್ರು ಸ್ಕೂಲಿಂದ, ಅದನ್ನು ಮಾಡಿ ಮುಗಿಸಿದ್ದೀನಿ. ಅದು ಹೇಗೆ ಬಂದಿದೆ ನಾನು ತೋರಿಸ್ತೀನಿ ನೋಡಿ. ಎಲ್ಲರಿಗೂ ಕಾಣಿಸ್ತಾ ಇದೆ ನೀಟಾಗಿ. ಹಿಂದೆ ನೋಡಿ, ಈ ಥರ ಇಡೀ ತೋರಿಸ್ತೀನಿ. ಇದನ್ನ ಹಿಂಗೆ ಹಿಡ್ಕೊಳಕ್ಕೆ ಯಾವುದೇ ಥರ ಡ್ಯಾಮೇಜಸ್ ಆಗಬಾರ್ದು ಅಂತ ಅಷ್ಟೇ. ನೀಟಾಗಿರಲಿ. ಎಲ್ಲರೂ ಅವರು ಸ್ಕೂಲ್ ಒಳಗಡೆ ಒಂದು ಮೊಳೆಗೋ ಗಿಳೆಗೋ ಇಲ್ಗೋ ಆರಾಮಾಗಿ ಸಿಗಿಸ್ಕೋಬೋದು. ಇದನ್ನು ನೀಟಾಗಿ ಕಾಣುತ್ತೆ. ಆ ಬಾವುಟನ್ನು ಕೂಡ ಒಂದು ಅಂಟಿಸಿದ್ದೀನಿ ಕೊಕ್ಕೆ ಹತ್ರ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಇನ್ ಅಡ್ವಾನ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಇದೇ ಥರ ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇರ್ತೇನೆ. ನಿಮಗೂ ಒಂದು ಅನುಕೂಲ ಆಗ್ಬೋದು. ನಾಳೆ ದಿನ ಯಾರಾದರೂ ಕ್ರಾಫ್ಟ್ ಕಿಟ್ ಕೊಟ್ಟಾಗ ಇದನ್ನು ಮಾಡಿ ಕಳಿಸೋದಕ್ಕೆ ಈಸಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.